ನಮಸ್ಕಾರಗಳಿರಿ. ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟಲ್ಲಿ ಸುದ್ದಿಲಿರುವಂತಹ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ಗಿಫ್ಟ್ ನಿಫ್ಟಿ ಏನ್ ಹೇಳ್ತಿದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಈ ಎಲ್ಲ ವಿಷಯಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ ಗಳ ಲಿಂಕ್ ಇರುತ್ತೆ. ಎರಡನ್ನು ಕೂಡ ಫಾಲೋ ಮಾಡಿ. ಇನ್ ಕೇಸ್ ಯೂಟ್ಯೂಬ್ ಅಲ್ಲಿ ಏನಾದರೂ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ಲಿಕ್ಕೆ ಸಮಸ್ಯೆಗಳಾದ್ರೆ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಲ್ಲಿ ನಿಮಗೆ ಅಪ್ಡೇಟ್ ಗಳು ಸಿಗುತ್ತೆ. ಇನ್ನು ಮೊದಲಿಗೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 0.35% ಅಥವಾ 182 ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಫ್ಲಾಟ್ ಆಗಿ ಓಪನ್ ಆಗಿದೆ, ನಂತರ ಒಳ್ಳೆ ರ್ಯಾಲಿ ಬಂದಿದೆ, ಬಟ್ ಸಸ್ಟೈನ್ ಆಗಿಲ್ಲ. ಅಲ್ಲಿಂದ ಡೌನ್ ಕೂಡ ಆಗಿದೆ ನೋಡಬಹುದು. ನಿಯರ್ಲಿ 400 ಪಾಯಿಂಟ್ಸ್ ಡೌನ್ ಆಗಿದೆ. ಹೈಯಿಂದ ಡೌನ್ ಆಗಿ 182 ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಿನ್ನೆ ಡೌ ಜೋನ್ಸ್. ಇನ್ನು ನಾಸ್ಡಾಕ್ ಕಡೆ ಬಂದ್ರೆ ನಾಸ್ಡಾಕ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. 0.43% ಅಥವಾ 110 ಪಾಯಿಂಟ್ಸ್ ಡೌನ್ ಅಲ್ಲಿ ನಾಸ್ಡಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇಲ್ಲೂ ಕೂಡ ಫ್ಲಾಟ್ ಆಗಿ ಓಪನ್ ಆಗಿದೆ, ನಂತರ ಅಷ್ಟು ಅಪ್ ಆಗಿದೆ, ಬಟ್ ಐಯಿಂದ ಮತ್ತೆ ಇಲ್ಲೂ ಕೂಡ ಕರೆಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡಬಹುದು ಆಲ್ಮೋಸ್ಟ್ 350 ಪಾಯಿಂಟ್ಸ್ ಅಥವಾ ಅದಕ್ಕಿಂತ ಜಾಸ್ತಿ ಡೌನ್ ಆಗಿದೆ ಹೈಯಿಂದ. ಸೊ ಓವರ್ ಆಲ್ 110 ಪಾಯಿಂಟ್ಸ್ ಡೌನ್ ಅಲ್ಲಿ ನಾಸ್ಡಾಕ್ ಕಂಪೋಸಿಟ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ನಮ್ಮ ಮಾರ್ಕೆಟ್ ನ FIS DIS ಆಕ್ಟಿವಿಟಿ ಕಡೆ ಬಂದ್ರೆ ನಿನ್ನೆ FIS 1843 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. DIS 3637 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. FIS ಸೆಲ್ಲಿಂಗ್ ಮುಂದುವರೆದಿದೆ. ಮಧ್ಯೆ ಮಧ್ಯೆ ಸ್ವಲ್ಪ ಬೈಯಿಂಗ್ ಅನ್ನ ಮಾಡಿದ್ರು, ಜೊತೆಗೆ ಸೆಲ್ಲಿಂಗ್ ಪ್ರೈಸ್ ಕೂಡ ಕಡಿಮೆ ಆಗಿತ್ತು. ನಿನ್ನೆ 1800 ಕೋಟಿ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಅವರ ಕಡೆಯಿಂದ ರೆಸ್ಪಾನ್ಸ್ ಅಂತ. ಇನ್ನು ಸ್ಟ್ರೈಟ್ ಆಫ್ ಹಾರ್ಮುಜ್ ಅಲ್ಲಿ ಟ್ರಾಫಿಕ್ ಇಂಪ್ರೂವ್ ಆಗಿರೋ ಬಗ್ಗೆ ಅಪ್ಡೇಟ್ ಗಳು ಬರ್ತಾ ಇದಾವೆ. ಹಾಗಾಗಿ ಆಯಿಲ್ ಪ್ರೈಸಸ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಮುಂದುವರೆದಿದೆ. ನೋಡಬಹುದು ಮೋರ್ ದೆನ್ 130 ವೆಸೆಲ್ಸ್ ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನ ಕ್ರಾಸ್ ಮಾಡಿರೋ ಬಗ್ಗೆ ಸುದ್ದಿಗಳು ಬರ್ತಾ ಇದೆ. ಈ ಸುದ್ದಿ ಈಕ್ವಿಟಿ ಮಾರ್ಕೆಟ್ಸ್ಗಂತೂ ಒಳ್ಳೆಯ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಏನು ನೋಡಬಹುದು ಭಾರತದ 30 ಶಿಪ್ ಗಳು ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನ ಕ್ರಾಸ್ ಮಾಡಿರೋ ಬಗ್ಗೆ ಸುದ್ದಿ ಬರ್ತಾ ಇದೆ. ಜೊತೆಗೆ 26 ವೇಟಿಂಗ್ ಲಿಸ್ಟ್ ಅಲ್ಲಿ ಇದಾವೆ. 30 ಶಿಪ್ಸ್ ಗಳು ಕ್ರಾಸ್ ಆಗಿದೆ. ಇದು ಕೂಡ ಒಳ್ಳೆ ಸುದ್ದಿನೇ. ಇಂಡಿಯಾಗೂ ಕೂಡ ಒಳ್ಳೆ ಸುದ್ದಿ. ಸೊ ಈ ಎಲ್ಲ ಸುದ್ದಿಗಳ ನಂತರ ಕ್ರೂಡ್ ಆಯಿಲ್ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಿದ್ರೆ ಸದ್ಯದ ಮಟ್ಟಿಗೆ ನೋಡಬಹುದು 1% ಡೌನ್ ಅಲ್ಲಿ ಕ್ರೂಡ್ ಆಯಿಲ್ ಟ್ರೇಡ್ ಆಗ್ತಿದೆ. ಬ್ರೆಂಟ್ ಕ್ರೂಡ್ ಎಸ್ಪೆಷಲಿ, ಜೊತೆಗೆ $73 ಅಲ್ಲಿ ಇದೆ. ತುಂಬಾ ಒಳ್ಳೆ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಇದನ್ನ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನೋಡೋಣ ಮುಂದುವರೆದು ಡ್ಯೂರಿಂಗ್ ದ ಡೇ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ಸದ್ಯದ ಮಟ್ಟಿಗತ್ತು ಕ್ರೂಡ್ ನೆಗೆಟಿವ್ ಇರೋದು, ಹಾಗೆ ಸ್ಟ್ರೈಟ್ ಆಫ್ ಹಾರ್ಮುಜ್ ಅಲ್ಲಿ ಟ್ರಾಫಿಕ್ ಜಾಸ್ತಿ ಆಗ್ತಿರೋದು ಒಳ್ಳೆಯ ಬೆಳವಣಿಗೆ ಈಕ್ವಿಟಿ ಮಾರ್ಕೆಟ್ಸ್ಗೆ. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ಅನ್ನ ಬಳಸಿಕೊಂಡು ಅಕೌಂಟ್ ಓಪನ್ ಮಾಡಿಕೊಂಡು ಸಂಪರ್ಕ ಮಾಡಬಹುದು. ಇನ್ನು ಗವರ್ನಮೆಂಟ್ ಸರ್ಕಾರಿ ಕಂಪನಿಗಳಲ್ಲಿ ಭರ್ಜರಿಯಾಗಿ OFS ಮೂಲಕ ಸ್ಟೇಕ್ ಸೇಲ್ ಅನ್ನ ಮಾಡ್ತಾ ಇದೆ. ನೋಡಬಹುದು 2026ರಲ್ಲಿ ಏನ್ ಇಲ್ಲಿವರೆಗೂ ಸ್ಟೇಕ್ ಸೇಲ್ ಮಾಡಿದೆ 11 ವರ್ಷಗಳ ಹೈ ಅನ್ನ ತಲುಪಿದೆ. ನೋಡಬಹುದು ಯಾವ ರೀತಿ ಇದೆ ಅಂತ. 25,491 ಕೋಟಿ ಮೊತ್ತದ ಸ್ಟೇಕ್ ಅನ್ನ ಮಾರಾಟ ಮಾಡಿದೆ 2026ರಲ್ಲಿ ಇಲ್ಲಿವರೆಗೂ. ಇನ್ನು ಬಿಗಿನಿಂಗ್ ಅಲ್ಲಿ ಇದೀವಿ ಅಂದ್ರೆ 2026-27 ಆರ್ಥಿಕ ವರ್ಷ ಜಸ್ಟ್ 3 ಮಂತ್ಸ್ ಆಗ್ತಾ ಇದೆ ಅಷ್ಟೇ. ಅಷ್ಟರಲ್ಲೇ ಎಷ್ಟು ಮೊತ್ತದ ಸ್ಟೇಕ್ ಅನ್ನ ಮಾರಾಟ ಮಾಡಿದೆ. 2015ರಲ್ಲಿ 35,191 ಕೋಟಿ ಮೊತ್ತದ ಸ್ಟೇಕ್ ಅನ್ನ ಮಾರಾಟ ಮಾಡಿತ್ತು. ಈಗ ಹೋಗ್ತಿರೋ ಪೇಸ್ ಅನ್ನ ನೋಡಿದ್ರೆ ಮೇ ಬಿ ಅದನ್ನ ಈ ವರ್ಷ ಕ್ರಾಸ್ ಮಾಡಬಹುದು ಅನ್ನೋ ರೀತಿ ಕಾಣ್ತಾ ಇದೆ ಸರ್ಕಾರ. ಸೊ ನೋಡೋಣ ಇನ್ನು ಯಾವೆಲ್ಲ ಕಂಪನಿಗಳಲ್ಲಿ ಸ್ಟೇಕ್ ಸೇಲ್ ಮಾಡುತ್ತೆ ಅಂತ. ನಿನ್ನೆ IRFC ಯಲ್ಲಿ OFS ಓಪನ್ ಆಗಿತ್ತು. ಅದಕ್ಕೆ ಸ್ಟಾಕ್ 6.5% ಅಥವಾ ನಿಯರ್ಲಿ 7% ವರೆಗೂ ಕೂಡ ಬಿದ್ದದ್ದು. ಮಾರ್ನಿಂಗ್ ವಿಡಿಯೋದಲ್ಲೇ ಕವರ್ ಮಾಡಿದೆ. ನಿನ್ನೆ ಮಾರ್ನಿಂಗ್ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ ಯಾಕೆ ಸ್ಟಾಕ್ ಡೌನ್ ಆಗಿರ್ಬೋದು ಅಂತ. ನಾನ್ ರಿಟೇಲ್ ಪೋರ್ಷನ್ ನಿನ್ನೆ ಓಪನ್ ಆಗಿತ್ತು. ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ. ನಿಯರ್ಲಿ 2x ಸಬ್ಸ್ಕ್ರಿಪ್ಷನ್ ಆಗಿದೆ. ಇವತ್ತು ರಿಟೇಲ್ ಪೋರ್ಷನ್ ಓಪನ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಕೊಳ್ಬಹುದು. ನಿನ್ನೆ ಅಂತೂ ನಾನ್ ರಿಟೇಲ್ ಪೋರ್ಷನ್ ಇಂದ ಒಳ್ಳೆ ರಿಯಾಕ್ಷನ್ ಇದೆ. ನೋಡೋಣ ಇವತ್ತು ರಿಟೇಲರ್ಸ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ. ಸ್ಟಾಕ್ ಅನ್ನು ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಿನ್ನೆ ಡೌನ್ ಆಗಿದ್ದು OFS ಅನೌನ್ಸ್ ಆಯಿತು. ಯೂಶುವಲಿ OFS ಅನೌನ್ಸ್ ಆದಾಗ ಡಿಸ್ಕೌಂಟ್ ಪ್ರೈಸ್ ಗೆ ಅನೌನ್ಸ್ ಆಗೋದು. ಜೊತೆಗೆ ನಿನ್ನೆ ಮಾರ್ಕೆಟ್ ಕಂಡೀಷನ್ ಕೂಡ ಅಷ್ಟೇನು ಚೆನ್ನಾಗಿರ್ಲಿಲ್ಲ. ಹಾಗಾಗಿ ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ. ನೋಡೋಣ ಇವತ್ತೇನಾದ್ರೂ ಅದಕ್ಕೆ ರಿವರ್ಸ್ ಆಗಿ ಪರ್ಫಾರ್ಮೆನ್ಸ್ ಬರುತ್ತಾ ಅಂತ. ಇನ್ನು ರಾಜೇಶ್ ಎಕ್ಸ್ಪೋರ್ಟ್ಸ್ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ED ರೈಡ್ ಆಗಿದೆ. ಕಂಪನಿ 7.7 ಲಕ್ಷ ಕೋಟಿ ರೆವೆನ್ಯೂ ರಿಪೋರ್ಟ್ ಮಾಡಿದೆ. ಬಟ್ CFO ಅಂಡ್ MD ಏನಿದ್ದಾರೆ ಅವರುಗಳಿಗೆ ಸ್ಯಾಲರಿನೇ ಇಲ್ಲ. ಸುಮಾರು 17,000 ರೂಪಾಯಿ ಪರ್ ಮಂತ್ MDಗೆ ಸ್ಯಾಲರಿ ಪೇ ಮಾಡಿದೆ ಕಂಪನಿ. 17,000 ರೂಪಾಯಿ, ಬರೀ 17,000 ರೂಪಾಯಿ. ಸೊ ಈ ರೀತಿ ಸುದ್ದಿಗಳು ಸಾಕಷ್ಟು ಬಂದಿದೆ. ಈ ಸುದ್ದಿ ಕಾರಣಕ್ಕೆ ಮತ್ತೆ ರಾಜೇಶ್ ಎಕ್ಸ್ಪೋರ್ಟ್ಸ್ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ಸ್ಟಾಕ್ ಅನ್ನು ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ಎಂಬಸಿ ಡೆವಲಪ್ಮೆಂಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ನೋಡಬಹುದು ಸೈನ್ಸ್ MOU ಫಾರ್ ಪ್ರಪೋಸಲ್ 1,500 crore ಕಮರ್ಷಿಯಲ್ ಡೆವಲಪ್ಮೆಂಟ್ ಇನ್ ಲಕ್ನೋ. ಉತ್ತರ ಪ್ರದೇಶದ ಲಕ್ನೋದಲ್ಲಿ ಕಮರ್ಷಿಯಲ್ ಡೆವಲಪ್ಮೆಂಟ್ ಗೆ ಸಂಬಂಧಪಟ್ಟಂತೆ MOU ಮಾಡ್ಕೊಂಡಿದೆ ಸರ್ಕಾರದ ಜೊತೆ. ಈ ಸುದ್ದಿ ಕಾರಣಕ್ಕೆ ಎಂಬಸಿ ಡೆವಲಪ್ಮೆಂಟ್ಸ್ ಫೋಕಸ್ ಅಲ್ಲಿ ಇರುತ್ತೆ. ಸ್ಟಾಕ್ ಅನ್ನು ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇದಕ್ಕೆ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಅಂತ. ಏನು NLC ಇಂಡಿಯಾ ಕೂಡ ಸುದ್ದಿಯಲ್ಲಿರುತ್ತೆ.
ಕಾರಣ ಕಂಪನಿ OREDA ಜೊತೆ ಜಾಯಿಂಟ್ ವೆಂಚರ್ ಅನ್ನ ಮಾಡಿಕೊಂಡಿದೆ. 1,000 ಮೆಗಾವ್ಯಾಟ್ ಸಾಮರ್ಥ್ಯದ ಗ್ರೀನ್ ಎನರ್ಜಿ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತೆ ಒಡಿಶಾದಲ್ಲಿ. ಈ ಒಪ್ಪಂದದ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. NLC ಇಂಡಿಯಾನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇವತ್ತು ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಅಂತ. ಇನ್ನು ಭಾರತಿ ಏರ್ಟೆಲ್ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ನೋಡಬಹುದು, S&P ಗ್ಲೋಬಲ್ ರೇಟಿಂಗ್ಸ್ ಭಾರತಿ ಏರ್ಟೆಲ್ ರೇಟಿಂಗ್ ಅನ್ನು ಅಪ್ಗ್ರೇಡ್ ಮಾಡಿದೆ. BBB ಇಂದ BBB ಪ್ಲಸ್ ಗೆ ಅಪ್ಗ್ರೇಡ್ ಮಾಡಿದೆ. ಹೈ ಬಿಸಿನೆಸ್ ಗ್ರೋತ್, ಬ್ಯಾಲೆನ್ಸ್ ಶೀಟ್ ಡಿಸಿಪ್ಲಿನ್ ಈ ಕಾರಣವನ್ನು ಕೊಟ್ಟು ಕಂಪನಿಯ ರೇಟಿಂಗ್ ಅನ್ನು ಅಪ್ಗ್ರೇಡ್ ಮಾಡಿದೆ. ಈ ರೇಟಿಂಗ್ ಅಪ್ಗ್ರೇಡ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಭಾರತಿ ಏರ್ಟೆಲ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇದಕ್ಕೆ ರಿಯಾಕ್ಷನ್ ಅಂತ. ಇನ್ನು HCL ಟೆಕ್ನಾಲಜೀಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ನೋಡಬಹುದು, ಫರ್ಮ್ ಸೈನ್ಸ್ ನ್ಯೂ ಡೀಲ್ ವಿತ್ ನೆಸ್ಟೆ ಬ್ರಾಡನ್ಸ್ ನೋಕಿಯಾ ಪಾರ್ಟ್ನರ್ಶಿಪ್. ನೋಕಿಯಾ ಜೊತೆ ಒಪ್ಪಂದವನ್ನ ಎಕ್ಸ್ಟೆಂಡ್ ಮಾಡ್ಕೊಂಡಿದೆ, ಜೊತೆಗೆ ನೆಸ್ಟೆ ಜೊತೆ ಡೀಲ್ ಮಾಡ್ಕೊಂಡಿದೆ. ಈ ಒಪ್ಪಂದಗಳ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. HCL ಟೆಕ್ನಾಲಜೀಸ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇವತ್ತು ರಿಯಾಕ್ಷನ್ ಅಂತ. ಏನು ಸ್ಟರ್ಲೈಟ್ ಟೆಕ್ನಾಲಜೀಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ನೋಡಬಹುದು, ಕಂಪನಿ QIP ಲಾಂಚ್ ಮಾಡಿದೆ ಫಂಡ್ ರೈಸ್ ಮಾಡ್ಲಿಕ್ಕೆ. ಈ ಸುದ್ದಿ ಕಾರಣಕ್ಕೆ ಸ್ಟರ್ಲೈಟ್ ಟೆಕ್ನಾಲಜೀಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇವತ್ತು ರಿಯಾಕ್ಷನ್ ಅಂತ. ಇನ್ನು ICICI ಬ್ಯಾಂಕ್ ಫೋಕಸ್ ಅಲ್ಲಿರುತ್ತೆ. ICICI ಬ್ಯಾಂಕ್ ನ ಜೊತೆಗೆ ICICI ಪ್ರುಡೆನ್ಶಿಯಲ್ ಲೈಫ್ ಇನ್ಶೂರೆನ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಈ ಎರಡು ಸ್ಟಾಕ್ ಗಳು ಫೋಕಸ್ ಅಲ್ಲಿರುತ್ತವೆ. ಕಾರಣ ICICI ಪ್ರುಡೆನ್ಶಿಯಲ್ ಲೈಫ್ ಅಲ್ಲಿ 2% ಸ್ಟೇಕ್ ಅನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ICICI ಬ್ಯಾಂಕ್ ಗೆ RBI ಇಂದ ಅಪ್ರೂವಲ್ ಸಿಕ್ಕಿದೆ. ಈ ಮೂಲಕ ICICI ಬ್ಯಾಂಕ್ ICICI ಪ್ರುಡೆನ್ಶಿಯಲ್ ಲೈಫ್ ಅಲ್ಲಿ ಅಬೌವ್ 50% ಸ್ಟೇಕ್ ಅನ್ನು ಹೋಲ್ಡ್ ಮಾಡೋದಕ್ಕೆ ಪರ್ಮಿಷನ್ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರ್ತವೆ. ICICI ಬ್ಯಾಂಕ್ ಹಾಗೂ ICICI ಪ್ರುಡೆನ್ಶಿಯಲ್ ಲೈಫ್ ಎರಡನ್ನು ಕೂಡ ವಾಚ್ ಮಾಡಬಹುದು. ಇದಕ್ಕೆ ಏನಾದರೂ ರಿಯಾಕ್ಷನ್ ಇರುತ್ತಾ ಸ್ಟಾಕ್ ಗಳಲ್ಲಿ ಅಂತ. ಏನು ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಅಥವಾ ONGC ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ವೆನಿಜುವೆಲಾದ ಸರ್ಕಾರಿ ಆಯಿಲ್ ರಿಫೈನರೀಸ್ ಜೊತೆ ಮಾತುಕತೆಗಳಲ್ಲಿ ತೊಡಗಿದೆ. PDVSA ಜೊತೆ ಅಕ್ವಿಸೇಷನ್ ಗೆ ಸಂಬಂಧಪಟ್ಟಂತೆ ಸಾಧ್ಯವಾದ್ರೆ ಪೂರ್ತಿ ಅಕ್ವಿಸೇಷನ್ ಮಾಡ್ಕೊಳ್ಳೋದು ಅಥವಾ ಪಾರ್ಟ್ಲಿ ಅಕ್ವಿಸೇಷನ್ ಮಾಡ್ಕೊಳ್ಳುವಂಥದ್ದು. ವೆನಿಜುವೆಲಾದ ಸರ್ಕಾರಿ ಕಂಪನಿಯಲ್ಲಿ ಸ್ಟೇಕ್ ಅನ್ನು ತಗೊಳ್ಳೋ ಬಗ್ಗೆ ಮಾತುಕತೆಯಲ್ಲಿ ತೊಡಗಿದೆ. ಈ ಸುದ್ದಿ ಕಾರಣಕ್ಕೆ ONGC ಫೋಕಸ್ ಅಲ್ಲಿರುತ್ತೆ. ಇದನ್ನು ಕೂಡ ವಾಚ್ ಮಾಡಬಹುದು ಈ ಸುದ್ದಿಗೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಸ್ಟಾಕ್ ಅಂತ. ಏನು ಇನ್ಫೋಸಿಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಸೆಂತಾರಾ ಹೆಲ್ತ್ ಕೇರ್ ಜೊತೆ ಸ್ಟ್ರಾಟಜಿಕ್ ಕ್ಲೌಡ್ ಅಂಡ್ AI ಪಾರ್ಟ್ನರ್ಶಿಪ್ ಅನ್ನು ಮಾಡಿಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಇನ್ಫೋಸಿಸ್ ಲಿಮಿಟೆಡ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇವತ್ತು ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಈ ಸುದ್ದಿ ಕಾರಣಕ್ಕೆ ಅಂತ. ಏನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ವಾಟರ್ ವೇಸ್ ಲೀಜರ್ ಟೂರಿಸಂ IPO ಇವತ್ತು ಕ್ಲೋಸ್ ಆಗ್ತಿದೆ. ಲಾಸ್ಟ್ ಡೇ ಆಗಿರುತ್ತೆ ಸಬ್ಸ್ಕ್ರಿಪ್ಷನ್ ಗೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಏನಂತ ಒಳ್ಳೆ ಪ್ರೀಮಿಯಂ ಇಲ್ಲ ನೋಡಬಹುದು, 0.62 ಇದೆ. ಇಶ್ಯೂ ಪ್ರೈಸ್ ಬಂದು ಅಪ್ಪರ್ ಬ್ಯಾಂಡ್ 808 ರೂಪಾಯಿ, 5 ರೂಪಾಯಿ ಪ್ರೀಮಿಯಂ ಇದೆ. ಅಂದ್ರೆ 0.62% ಪ್ರೀಮಿಯಂ ಅಲ್ಲಿ ಸದ್ಯದ ಮಟ್ಟಿಗೆ ನೋಡ್ಲಿಕ್ಕೆ ಕಾಣ್ತಿದೆ. ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ಸಬ್ಸ್ಕ್ರಿಪ್ಷನ್ ಗೆ. ಏನು ಅದ್ವೈತ್ ಜ್ಯುವೆಲ್ಸ್ IPO ಕೂಡ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ಸಬ್ಸ್ಕ್ರಿಪ್ಷನ್ ಗೆ. ನೋಡಬಹುದು ಇಲ್ಲಿ ಪ್ರೀಮಿಯಂ ಚೆನ್ನಾಗಿದೆ, 37.68 ಇದೆ. ಇಶ್ಯೂ ಪ್ರೈಸ್ ಬಂದು 138, 52 ರೂಪಾಯಿ ಪ್ರೀಮಿಯಂ ನೋಡ್ಲಿಕ್ಕೆ ಕಾಣ್ತಿದೆ. ಇದು ಕೂಡ ಸಬ್ಸ್ಕ್ರಿಪ್ಷನ್ ಗೆ ಇವತ್ತು ಲಾಸ್ಟ್ ಆಗಿರುತ್ತೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿಯ ಬಗ್ಗೆ. ಇನ್ನು CSM ಟೆಕ್ನಾಲಜೀಸ್ ಇದು ನಿನ್ನೆ ಓಪನ್ ಆಗಿದೆ, ಇವತ್ತು ಓಪನ್ ಇರುತ್ತೆ, ಮತ್ತೆ ಸೋಮವಾರ ಕ್ಲೋಸ್ ಆಗುತ್ತೆ. ಪ್ರೀಮಿಯಂ ನೋಡಬಹುದು 3.5% ಇದೆ. GMP ಜಸ್ಟ್ 4 ರೂಪೀಸ್ ನೋಡ್ಲಿಕ್ಕೆ ಕಾಣ್ತಿದೆ. ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ. ಸೋಮವಾರದವರೆಗೂ ಟೈಮ್ ಇರುತ್ತೆ, ಅಂದ್ರೆ ನಾಳೆ ಮಾರ್ಕೆಟ್ ರಜೆ ಇರೋದ್ರಿಂದ ಸೋಮವಾರ ಕ್ಲೋಸ್ ಆಗುತ್ತೆ. ಸದ್ಯದ ಮಟ್ಟಿಗೆ ಅಂತ ಗ್ರೇಟ್ ಪ್ರೀಮಿಯಂ ಏನಿಲ್ಲ, 3.5% ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಿದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಇನ್ನು ಗ್ಲೋಬಲ್ ಮಾರ್ಕೆಟ್ಗಳು ಅಥವಾ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಸದ್ಯದ ಮಟ್ಟಿಗೆ 103 ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಅಥವಾ 0.43%. ಏನು ನಿಕ್ಕೈ 3.5% ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸ್ಟ್ರೈಟ್ ಟೈಮ್ಸ್ ಸ್ಲೈಟ್ಲಿ ಪಾಸಿಟಿವ್ ಇದೆ. ಹ್ಯಾಂಗ್ ಸ್ವಲ್ಪ ನೆಗೆಟಿವ್ ಇದೆ, ಸ್ವಲ್ಪ ಮೋರ್ ದನ್ 1% ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ತೈವಾನ್ ವೇಟೆಡ್ ನಿಯರ್ಲಿ 1% ಪಾಸಿಟಿವ್ ಇದೆ. ಕೋಸ್ಪಿ 5.5% ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಶಾಂಘೈ ಕಾಂಪೋಸಿಟ್ ಸ್ವಲ್ಪ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಜಕಾರ್ತಾ ಕಾಂಪೋಸಿಟ್ ಇದು ನಿನ್ನೆ ಪರ್ಫಾರ್ಮೆನ್ಸ್, ಇವತ್ತಿಂದಲ್ಲ, ಇನ್ನೂ ಓಪನ್ ಆಗಿಲ್ಲ ಇವತ್ತು. ಓವರ್ ಆಲ್ ಮೆಜಾರಿಟಿ ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲಿ ಇದ್ದಾವೆ. ಜೊತೆಗೆ ಗಿಫ್ಟ್ ನಿಫ್ಟಿ ಕೂಡ ಪಾಸಿಟಿವ್ ಇಂಡಿಕೇಶನ್ ಕೊಡ್ತಾ ಇದೆ. ಹಾಗೆ ಅಮೆರಿಕನ್ ಮಾರ್ಕೆಟ್ ನ ಫ್ಯೂಚರ್ಸ್ ಫ್ಲಾಟ್ ಇದೆ, ಇಲ್ಲೇನಂತ ಡಿಫರೆನ್ಸ್ ಇಲ್ಲ, ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಏನು ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ಅಲ್ಲಿ 1.5% ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಗೋಲ್ಡ್ ಕೂಡ ಸ್ವಲ್ಪ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಹಾಗೆ USD INR ನಿನ್ನೆ INR ಸ್ವಲ್ಪ ಸ್ಟ್ರಾಂಗ್ ಆಗಿತ್ತು, ನೋಡೋಣ ಇವತ್ತೇನಾದ್ರೂ ಅದೇ ರೀತಿ ಪರ್ಫಾರ್ಮೆನ್ಸ್ ಮುಂದುವರಿಯುತ್ತಾ ಅಂತ. ಸೊ ಓವರ್ ಆಲ್ ಕ್ಯೂಸ್ ಪಾಸಿಟಿವ್ ಇದೆ. ಜೊತೆಗೆ ಮಿಡ್ಲ್ ಈಸ್ಟ್ ಇಂದ ಕೂಡ ಪಾಸಿಟಿವ್ ಅಪ್ಡೇಟ್ಸ್ ಗಳು ಬಂದಿದ್ದಾವೆ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಹಾಗೆ ಕ್ರೂಡ್ ಬಗ್ಗೆ ನಿನ್ನೆ ನಮ್ಮ ವೆಲ್ತೋರಿಯಾ ಚಾನಲ್ ಅಲ್ಲಿ ಒಂದು ವಿಡಿಯೋನ ಕವರ್ ಮಾಡಿದ್ವಿ. ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಇದರ ಲಿಂಕ್ ಅನ್ನ ನಾನು ಕಮೆಂಟ್ ಅಲ್ಲಿ ಪಿನ್ ಮಾಡಿರ್ತೇನೆ, ನೋಡಿ. ಅಲ್ಲಿ ಕ್ರೂಡ್ ಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಷಯಗಳನ್ನ ಕವರ್ ಮಾಡಿದೀವಿ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.